ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ನೀವು ಕಾಪಾಡಿದೀರ. ಥ್ಯಾಂಕ್ ಯು. ನನಗೆ ಥ್ಯಾಂಕ್ಸ್ ಹೇಳೋಷ್ಟು ದೊಡ್ಡವನಾಗ್ಬಿಟ್ಟೆ ಅಲ್ಲ ನೀನು. ಇಷ್ಟೊಂದು ಪ್ರೀತಿ ಇದ್ರು ಯಾಕಿನ್ನೂ ಈ ದ್ವೇಷ? ಯಾಕತ್ತೆ ಸತಾಯಿಸ್ತಿದ್ದೀರಾ? ದ್ವೇಷದಲ್ಲೂ ಒಂದು ಪ್ರೀತಿ ಇರುತ್ತೆ ಅಂತ ಅನ್ಕೋ. ಅರ್ಥ ಆಗ್ಲಿಲ್ಲ. ನೀನು ಅರ್ಥ ಮಾಡ್ಕೊಳ್ಳೋದು ಬೇಡ. ನಡಿ, ಮುಹೂರ್ತಕ್ಕೆ ಟೈಮ್ ಆಗತ್ತೆ. ನಡಿ. ಯಾಕೋ ಪ್ಲಾನ್ ಎಲ್ಲ ಹಾಳಾಯ್ತು ಮಗ. ಏನಾಯ್ತು ಅಂತ ಹೇಳ. ಸಿಕ್ದವ್ರೆಲ್ಲ ಹೊಡೆದಾಕ್ಬಿಟ್ರು ಕಣೋ. ಅಯ್ಯೋ ನನ್ನ ಮಕ್ಕಳ. ವೇದಸೆ ಸುನಮಾಮ ಸೋಮರಾತಿ ಯತೋ ನಿದಾತಿ ವೇದಃ ಸನಸ್ಪರ್ಶದತಿ ದುರ್ಗಾಣಿ ವಿಶ್ವನಾಮೇಮ ಸಿಂಧಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ. ಏನು ಯೋಚನೆ ಮಾಡ್ತಿದ್ಯಮ್ಮ? ಕೂತ್ಕೋ. ಯಾಕಮ್ಮ, ಏನಾಯ್ತು? ಅಮ್ಮ, ಒಂದ್ ನಿಮಿಷ. ಅಪ್ಪ, ನನ್ನ ಮಗಳು ಅಂತ ಕರೆದಿದ್ದೀರಿ. ಈ ಮಗಳು ನಿಮ್ಮ ಹತ್ರ ಒಂದು ಕೋರಿಕೆ ಮಾಡ್ಕೋತಿದ್ದಾಳೆ. ಅದನ್ನ ನೀವು ಈಡೇರಿಸ್ತೀರಲ್ವಾ? ಅದೇನು ಅಂತ ಕೇಳು ಕಂದಮ್ಮ. ನಿಮ್ಮೊಬ್ರು ಒಪ್ಪಿಗೆ ಅಲ್ಲ, ಅದಕ್ಕೆ ಮಂಗಳಕ್ಕನ ಒಪ್ಪಿಗೆನೂ ಬೇಕು. ಕೇಳಮ್ಮ ಖುಷಿ, ಅದೇನು ಅಂತ ಕೇಳು. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಇಲ್ಲಿವರೆಗೂ ನೀವಿಬ್ರು ಎಲ್ಲ ಶಾಸ್ತ್ರಗಳನ್ನು ಮಾಡಿದ್ದೀರಾ. ಆದ್ರೆ ಕನ್ಯಾದಾನ ಮಾಡೋ ಶಾಸ್ತ್ರ ಮಾತ್ರ ಕಸ್ತೂರಿ ಅಮ್ಮನೇ ಮಾಡ್ಬೇಕು. ನಿಮ್ಗೆ ಅವಮಾನ ಮಾಡ್ಬೇಕು ಅಂತಾಗ್ಲಿ, ನಿಮ್ ಮನ್ಸನ್ನ ನೋಯಿಸ್ಬೇಕು ಅಂತಾಗ್ಲಿ ನಾನು ಈ ಮಾತನ್ನ ಹೇಳ್ತಿಲ್ಲ. ಇವತ್ತು ನಾನು ಬದುಕೊಳ್ತಿದ್ದೀನಿ ಅಂದ್ರೆ ಅದಕ್ಕೆ ಕಸ್ತೂರಿ ಅಮ್ಮನೇ ಕಾರಣ. ತಾಯಿ ಜನ್ಮ ಕೊಡ್ತಾಳೆ, ಆದ್ರೆ ಈ ತಾಯಿ ಪ್ರಾಣ ಕಳ್ಕೋತಿದ್ದ ನನ್ನನ್ನ
ಕಾಪಾಡಿ ಮರು ಜನ್ಮ ಕೊಟ್ಟಿದ್ದಾಳೆ. ನಾನು ನನ್ನ ಹೆತ್ತ ತಾಯಿನ ನೋಡಿಲ್ಲ. ಆದ್ರೆ ನನ್ನ ಜೀವ ಉಳಿಸಿದ್ದ ತಾಯಿ ದೇವ್ರನ್ನ ನಾನು ನೋಡ್ತಾ ಇದ್ದೀನಿ. ಇವತ್ತು ಇವ್ರು ಇಲ್ದೆ ಹೋಗಿದ್ದಿದ್ರೆ ಈ ಮದ್ವೆ ನಡೀತಾ ಇರ್ಲಿಲ್ಲ. ನನ್ ಬದುಕಿ ಉಳಿತಾನೂ ಇರ್ಲಿಲ್ಲ. ಮೃದುಲನ್ ತಾಯಿ ಆಗಿದ್ರು ಕೂಡ ಮಗಳ ಕನ್ಯಾದಾನ ಮಾಡೋ ಭಾಗ್ಯ ಇವ್ರಿಗೆ ಸಿಗ್ಲೇ ಇಲ್ಲ. ನಾನು ಅದೇ ಮೃದುಲನ್ ಸ್ಥಾನನ ತುಂಬಕ್ ಹೋಗ್ತಿದ್ದೀನಿ. ಈಗ್ಲಾದ್ರೂ ಕನ್ಯಾದಾನ ಮಾಡಿ ಅವ್ರ ತಾಯಿ ಕರ್ತವ್ಯನ ನೆರವೇರಿಸ್ಕೊಡೋದಿಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡ್ತೀರಾ ಅಪ್ಪ? ಪ್ಲೀಸ್ ಮಂಗ್ಲಕ್ಕ, ಪ್ಲೀಸ್ ಕನ್ಯಾದಾನನ ಕಸ್ತೂರಿಯ ಮನೆ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಆಂಟಿ, ಇದೊಂದು ಆಸೆನ ನೆರವೇರಿಸ್ಕೊಡ್ತೀರಾ? ಖುಷಿ, ನಿನ್ನ ಮಾತು ನ್ಯಾಯವಾಗೇ ಇದೆಯಮ್ಮ. ನನಗೆ ಒಪ್ಪಿಗೆ ಇದೆಯಮ್ಮ ಖುಷಿ. ಅವರೇನು ಹೊರಗ್ನವ್ರಲ್ಲ. ಆದ್ರೆ ಪ್ಲೀಸ್ ಅಮ್ಮ, ಇದೊಂದೇ ಆಸೆ. ಪ್ಲೀಸ್ ನನ್ನ ಆಸೆ ನೆರವೇರುತ್ತಾ? ಅಮ್ಮನ ಒಪ್ಪಿಗೆ ಇದೆ. ಇವತ್ತು ಅದು ಹೇಗೆ ನೀನು ರಾಘವನ್ನ ಮದುವೆ ಆಗ್ತೀಯೋ ನಾನು ನೋಡ್ತೀನಿ. ಈ ಹೂವು ನಿನ್ ಮದುವೆಗಲ್ಲ, ನಿನ್ ಚಟ್ಟಕ್ಕೆ. ಮುಹೂರ್ತ ಸಮಯ ಮೀರ್ತಾ ಇದೆ, ಬೇಗ ಕೂತ್ಕೋ ಅಮ್ಮ.
ನೀವೇ ನನ್ನ ಕನ್ಯಾದಾನ ಮಾಡಬೇಕು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ದಯವಿಟ್ಟು. ನನಗೆ ದೊಡ್ಡ ಗೌರವ ಕೊಟ್ಟೆ ಖುಷಿ. ನನ್ನ ಮಗಳ ಮದುವೆ ಮಾಡೋ ಯೋಗ ಯೋಗ್ಯತೆ ನನಗಿರ್ಲಿಲ್ಲ. ನಾನು ಆ ಭಾಗ್ಯನ ಕಳ್ಕೊಂಡಿದ್ದೆ. ನನ್ನಿಂದ ಈ ಶಾಸ್ತ್ರ ಮಾಡಿಸ್ತಾ ನನ್ನ ಘನತೆ ಹೆಚ್ಚಾಗೋ ಹಾಗೆ ಮಾಡಿದೆ. ಕಸ್ತೂರಿ, ಕರ್ಕೊಂಡು ನಡಿಯಮ್ಮ. ಬಾ. ಅರ್ಚಕರೇ, ನೀವು ಶುರು ಮಾಡಿ. ಓಂ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಭೂತ ಯಶ್ಚ ಭವ್ಯಂ ಉತಾಮೃತತ್ವಶೇಷಾನಃ ಯದನ್ನೇನಾತಿರೋಹತೆ ಏತಾವಾನಸ್ಯ ಮಹಿಮೋ ತಥೋ ಜಾಯಾಗುಂ ಶಪೋರುಷಃ. ಹಾರ ತಗೊಳ್ಳಿ ಅಮ್ಮ. Rami Soma Varaneta Ramani
ಭಗವಂತ, ಮಾಂಗಲ್ಯ ಧಾರಣೆ ಒಂದು ಯಾವುದೇ ವಿಘ್ನ ಇಲ್ಲದೆ ಆದ್ರೆ ಸಾಕು. ಯಾರಿಂದ ಮನೆ ಮರ್ಯಾದೆ ಹೋಯ್ತು ಅಂತ ಮಾತು ಬಂದಿತ್ತು, ಈಗ ಅದೇ ಕಸ್ತೂರಿಯಿಂದ ಮನೆ ಮರ್ಯಾದೆ ವಾಪಸ್ ಬಂದ ಹಾಗಾಯ್ತು. ಈಗ ಅವಳೇ ಮುಂದೆ ನಿಂತು ಕನ್ಯಾದಾನ ಮಾಡಕ್ಕೆ ಒಪ್ಕೊಂಡಿದ್ದಾಳೆ. ಇದಕ್ಕಿನ್ನ ಸಂತೋಷ ಇನ್ನೊಂದಿದೆಯಾ? ಲಕ್ಕಿಮ್ಮ, ನೀನು ಯಾವುದನ್ನ ನೋಡಬೇಕು ಅಂತ ತುಂಬ ಆಸೆ ಪಟ್ಟಿದ್ರು ಆ ಸಮಯ ಈಗ ಬಂದಿದೆ ಲಕ್ಕಿಮ್ಮ. ನೀವು ಇಲ್ಲಿ ಇರಬೇಕಿತ್ತು ನೀವು. ಕನ್ಸಲ್ಲ ತಾನೆ? ಅಲ್ಲಿ ಮದುವೆ ಆಗ್ತಾ ಇರೋದು ಖುಷಿನೇ ಅಲ್ವಾ? ಶಬಾಷ್ ಲಕ್ಕಿಮಾ, ಅಂತೂ ಇಂತೂ ನನ್ನ ಋಣನ ತೀರಿಸ್ಬಿಟ್ರಿ ಲಕ್ಕಿಮಾ, ನನ್ನ ಋಣನ ತೀರಿಸ್ಬಿಟ್ರಿ. 26 ವರ್ಷ ಅನ್ನ ಹಾಕಿ ಸಾಕಿದಕ್ಕೂ ನಿಮ್ ಋಣನ ನೀವು ತೀರಿಸ್ಬಿಟ್ರಿ. ಸಾರ್ಥಕ ಆಗೋಯ್ತು ಲಕ್ಕಿಮಾ, ಸಾರ್ಥಕ ಆಗೋಯ್ತು. ಯಾವ ಖುಷಿನ ಕಸ್ತೂರಿ ನಿವಾಸಕ್ಕೆ ಸೇರಿಸಿ ಆ ಕಸ್ತೂರಿ ನಿವಾಸನ ಧ್ವಂಸ ಮಾಡಬೇಕು ಅಂತಿದ್ನೋ, ಆ ಕೆಲಸನ ಮಾಡಿ ನೀವು ನಿಮ್ ನಿಯತ್ತನ್ನ ತೋರಿಸ್ಬಿಟ್ರಿ. ಅದೇ ಮನೆಗೆ ನನ್ನ ಖುಷಿನ ನೀವು ತುಂಬಿಸ್ಬಿಟ್ರಲ್ಲ, ಅಲ್ಲಿರೋ ಖುಷಿ ನನ್ನ ಪಾಲಿನ ಅಸ್ತ್ರ, ಬ್ರಹ್ಮಾಸ್ತ್ರ. ಕೊನೆಗೂ ನನ್ನ ಮಗಳು ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ಸೇರ್ಬಿಟ್ಲು. ಖುಷಿ ನನ್ನ ಮಗಳು.